ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾತಾಡ್ತಾ ಇದ್ದು ಅರ್ಚನಾ ಸಂತೋಷ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗಳಿಗೆ 12 ದಿನ ಆಯಿತು. 9 ದಿನಕ್ಕೆ ಅಥವಾ 12 ದಿನಕ್ಕೆ ಗುಣಿಶಾಸ್ತ್ರನ ಮಾಡ್ತಾರೆ. ನಾವು 12 ದಿನಕ್ಕೆ ಗುಣಿಶಾಸ್ತ್ರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ನಮ್ಮ ಅಕ್ಕ ಮತ್ತು ದೊಡ್ಡಮ್ಮ ಎಲ್ಲ ಬಂದಿದ್ದರು. ಅವರು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಮತ್ತು ಅಕ್ಕನ ಮಕ್ಕಳು ಸಹ ಬಂದಿದ್ದರು. ಅವರಂತೂ ಮಗುನ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡಿದಾಗ ಅವ್ರಿಗೆ ನಿಜವಾಗ್ಲೂ ತುಂಬ ಖುಷಿಯಿಂದ ಮಗುನ ಆಟಾಡಿಸ್ತಾ ಇದ್ರು. ಮತ್ತು ನೆಕ್ಸ್ಟ್ ಗುಣಿಶಾಸ್ತ್ರಕ್ಕೆ ಶಾಸ್ತ್ರನ ಮಾಡೋಣ ಅಂತ ಹೇಳಿ ನನ್ನ ಕರೆದ್ರು. 2 ದೀಪನ ಹಚ್ಚಿ ಹಣ್ಣು ಕಾಯಿ ಇಟ್ಟು ಪೂಜೆನ ಮಾಡ್ತಾ ಇದ್ವಿ. ಮತ್ತು ಮಾಡಿದಂಥ ಅಡುಗೆನ ಸ್ವಲ್ಪ ಇಟ್ಟು ಪೂಜೆನ ಮಾಡ್ತಾರೆ. 5 ಜನ ಮುತ್ತೈದೆಯರು ಸಹ ಪೂಜೆನ ಮಾಡ್ತಾರೆ. ಸೋದರ ಮಾವ ಮಾಡೋ ಪೂಜೆ ಇದಾಗಿರುತ್ತೆ. ಹೊರಗಡೆಯಿಂದ ದಾರಾನ ಕಾಲಿಗೆ ಕಟ್ಕೊಂಡು ಬಂದು ಮಗುಗೆ ನೀಳಿಸಿ ಉಡ್ದಾರನ ಕಟ್ಟಬೇಕು. ನೀರು ಒಲೆ ಮುಂದೆ ಸಣ್ಣದಾಗಿ ಗುಂಡಿನ ತೋಡಿ ಅಲ್ಲಿಗೆ ಹುಳನ ಮಣ್ಣಲ್ಲಿ ಹಾಕಿ ಮುಚ್ಚಾಕ್ತಾರೆ. ಉಡ್ದಾರ ಕಟ್ಟೋದಕ್ಕೂ ಮುಂಚೆ ಸೋದರ ಮಾವ ಗುಂಡಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆನ ಮಾಡ್ತಾರೆ. ಮತ್ತು ಹುಳನ 3 ಸಲ ನೀಳಿಸಿ ಜೀವಕ್ಕೆ ಜೀವ ಕೊಡು, ಬೀಳದೇ ಇರೋ ಹಾಗಾಗಲಿ ಅಂತ ಹೇಳಿಬಿಟ್ಟು ಆ ಗುಂಡಿ ಒಳಗಡೆ ಹುಳನ ಹಾಕಿ ಮಣ್ಣನ್ನ ಮುಚ್ತಾರೆ. ಮತ್ತು ನೆಕ್ಸ್ಟು ಮಗುಗೆ ಸಹ ಉಡ್ದಾರನ ನೀಳಿಸಿ ಸೊಂಟಕ್ಕೆ ಕಟ್ತಾ ಇದ್ದಾರೆ. ಮತ್ತು ಈ ಶಾಸ್ತ್ರದಲ್ಲಿ ಸೋದರ ಮಾವ ನಮ್ಮ ಮನೆ ದೇವರಾದಂಥ ಲಕ್ಷ್ಮೀ ದೇವಿ ಹೆಸರನ್ನ ಮಗುಗೆ ಇಡ್ತಾರೆ. ಕಿವಿಲಿ 3 ಸಲ ಲಕ್ಷ್ಮೀ ದೇವಿ ಅಂತ ಹೆಸರನ್ನ ಹೇಳಿ ಜೈಕಾಯಿ ಬಜೆನ ಹಾಕಿ ಮಿಕ್ಸ್ ಮಾಡಿರೋಂಥ ಬೆಣ್ಣೆನ ಮಗುಗೆ ತಿನ್ನಿಸ್ತಾರೆ. ಮತ್ತು ಈ ಫಂಕ್ಷನ್ಗೆ ಕುಕ್ ಮಾಡಿದ್ದೆಲ್ಲ ನಮ್ಮ ಅಕ್ಕನೇ. ಏನೇನು ಕುಕ್ ಮಾಡಿದ್ರು ಅಂತ ಹೇಳಿದ್ರೆ ವೆಜಿಟೇಬಲ್ ಪಲಾವ್, ರೈಸ್, ಬೇಳೆ ಸಾಂಬಾರು, ಮತ್ತು ಬೀನ್ಸ್ ಕಾಳು ಗೊಜ್ಜು, ಪಾಯಸ ಮತ್ತು ಬಜ್ಜಿನ ಮಾಡಿದರು. ಅಕ್ಕ ಚೆನ್ನಾಗಿ ಕುಕ್ ಮಾಡಿದ್ರು. ಮತ್ತು ಎಲ್ಲರೂ ಬಂದು ಊಟ ಮಾಡಿ ಬ್ಲೆಸ್ಸಿಂಗ್ಸ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.